ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸಂಸ್ಕೃತ ಸಾಹಿತ್ಯದ ಮತ್ತೊಂದು ಸುಂದರ ಚಿತ್ರಶ್ಲೋಕವನ್ನ ಇವತ್ತು ನೋಡೋಣ. ಮೊದಲಿಗೂ ಇಂತಹ ಚಿತ್ರಶ್ಲೋಕಗಳನ್ನು ನೋಡಿದ್ದೇವೆ. ಅನೇಕ ಕವಿಗಳು, ಸಾಹಿತಿಗಳು ಈ ಒಗಟಿನ ರೂಪದಲ್ಲಿ ಇರತಕ್ಕಂತಹ ಶ್ಲೋಕಗಳನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಅದರಲ್ಲಿ ಒಂದು ಅತ್ಯಂತ ಸುಂದರವಾದಂತಹ ಶ್ಲೋಕ. ಪ್ರಶ್ನೆ ಇವೆ, ಆ ಪ್ರಶ್ನೆಯಲ್ಲಿಯೇ ಉತ್ತರ ಕೂಡ ಇವೆ. ಎಷ್ಟು ವಿಚಿತ್ರ ಇದೆ ನೋಡಿ. ಶ್ಲೋಕ ಹೀಗಿದೆ: ಕಾ ಕಾಲಿ ಕಾ ಮಧುರ ಕಾ ಶೀತಲವಾಹಿನಿ ಗಂಗಾ ಕಂ ಸಂಜಘಾನ ಕೃಷ್ಣ ಕಂ ಬಲವಂತಂ ಶೀತಲಂ ನ ಬಾಧತೆ ಎಂಬುದಾಗಿ ಒಂದು ಶ್ಲೋಕ. ಕಾ ಕಾಲಿ, ಯಾರು ಕಾಲಿ ಅಂದ್ರೆ ಕಪ್ಪು ಬಣ್ಣ ಉಳ್ಳವರು. ಕಾ ಕಾಲಿ, ಯಾರು ಕಪ್ಪು ಬಣ್ಣ ಉಳ್ಳವರು. ಕಾ ಮಧುರ, ಸಿಹಿಯಾದವರು ಯಾರು, ಸಿಹಿಯಾದದ್ದು ಯಾವುದು. ಕಾ ಮಧುರ. ಕಾ ಶೀತಲವಾಹಿನಿ ಗಂಗಾ, ಈ ಭಾರೀ ತಂಪನ್ನುಂಟು ಮಾಡುವ ಈ ಗಂಗೆ ಯಾರು. ಕಾ ಅನ್ನೋದಕ್ಕೆ ಯಾರು ಅಂತ ಅರ್ಥ ಇದೆ. ಈ ತಂಪುಂಟು ಮಾಡ್ತಾ ಇರತಕ್ಕಂತಹ ಗಂಗೆ ಯಾರು. ಕಂ ಸಂಜಘಾನ ಕೃಷ್ಣ, ಯಾರನ್ನ ಕೃಷ್ಣ ಕೊಂದ. ಕಂ ಬಲವಂತಂ ಶೀತಲಂ ನ ಬಾಧತೆ, ಯಾವ ಬಲವಂತನಾದ ವ್ಯಕ್ತಿಗೆ, ಯಾವ ಬಲವುಳ್ಳ ವ್ಯಕ್ತಿಗೆ ಚಳಿಯೂ ಕೂಡ ಬಾಧಿಸೋದಿಲ್ಲ ಅಂತ ಇಷ್ಟು ಪ್ರಶ್ನೆಗಳಿಲ್ಲಿ. ಈ ಪ್ರಶ್ನೆಗಳಿಗೆ ಉತ್ತರ ಅವುಗಳಲ್ಲಿಯೇ ಇದೆ. ಇದು ಬಹಳ ವಿಚಿತ್ರ. ಕಾ ಕಾಲಿ, ಯಾರು ಕಪ್ಪು ಬಣ್ಣವುಳ್ಳವರು ಅಂತ ಪ್ರಶ್ನೆ. ಕೂಡಿಸಿಬಿಡಿ, ಕಾಕಾಲಿ ಅಂತ ಆಗ್ತದೆ. ಕಾಕಾಲಿ, ಕಾಕ ಆಲಿ. ಕಾಕ ಅಂದ್ರೆ ಕಾಗೆಗಳು. ಯಾವುದು ಕಪ್ಪು, ಕಾಗೆಗಳ ಸಮೂಹ ಕಪ್ಪು. ಆಲಿ ಅಂದ್ರೆ ಸಮೂಹ. ಕಾ ಕಾಲಿ ಅಂತ ಮೊದಲಿಗೆ ಬಿಡಿಸಿದ್ವಿ. ಕಾಕ ಆಲಿ ಅಂತ ಈಗ ಬಿಡಿಸಿದರೆ ಕಾಗೆಗಳ ಸಮೂಹ ಇದು ಕಪ್ಪಾಗಿದೆ ಅಂತ ಅದರಲ್ಲಿಯೇ ಉತ್ತರ ಬಂತು. ಕಾ ಮಧುರ, ಯಾವುದು ಸಿಹಿಯಾದದ್ದು. ಕೂಡಿಸಿ ಕಾಮಧುರ. ಕಾಮ ಧುರ ಅಂದ್ರೆ ಕಾಮವನ್ನ ಹೊತ್ತಂತದ್ದು. ಯಾವುದೋ ನಾವು ಏನೋ ಒಂದು ಕಾಮನೆಯನ್ನ ಸಾಧಿಸಬೇಕು ಅಂದುಕೊಂಡಿರ್ತೇವೆ, ಅದು ಆಯಿತು ಅಂತಾದ್ರೆ ಅದು ಎಲ್ಲಕ್ಕಿಂತ ಸಿಹಿಯಾದದ್ದು. ಆದ್ದರಿಂದ ಕಾಮಧುರ, ಯಾವುದು ಸಿಹಿಯಾದದ್ದು. ಕಾಮಧುರ ಅಂದ್ರೆ ಕಾಮವನ್ನ ಹೊತ್ತಂಥವರು, ಅಥವಾ ಕಾಮವನ್ನ ಪೂರೈಸಿದಾಗ ಆಗುವ ಸಂತೋಷ, ಅದನ್ನ ಧರಿಸುವಂಥದ್ದು, ಇದು ಸಿಹಿಯಾದದ್ದು ಅಂತ. ಕಾ ಶೀತಲವಾಹಿನಿ ಗಂಗಾ, ಈ ಶೀತಲವನ್ನ ವಹಿಸುವಂತಹ, ತಂಪು ನೀಡುವಂತಹ ಗಂಗೆ ಯಾರು. ಕೂಡಿಸಿ ಕಾಶೀತಲವಾಹಿನಿ ಗಂಗಾ, ಕಾಶಿಯಲ್ಲಿ ಹರಿಯುವಂಥವಳು ಗಂಗೆ ಯಾರು ಅಂತ ಕೇಳಿದರೆ ಕಾಶಿಯಲ್ಲಿ ಹರಿಯುವಂಥವಳು. ಆ ಕಾಶಿಯ ವಿಶ್ವನಾಥನ ತಲದಲ್ಲಿ ಹರಿಯುವಂತಹ ಶ್ರೇಷ್ಠವಾದ ಪವಿತ್ರವಾದಂತಹ ಗಂಗೆ ಅವಳು ಯಾರು ಅಂತ ಪ್ರಶ್ನೆಗೆ ಕಾಶೀತಲವಾಹಿನಿ, ಕಾಶಿಯಲ್ಲಿ ಹರಿಯುವವಳು ಅಂತ ಅಲ್ಲಿಯೇ ಉತ್ತರವಿದೆ. ಕಂ ಸಂಜಘಾನ ಕೃಷ್ಣ, ಯಾರನ್ನ ಕೃಷ್ಣ ಕೊಂದ. ಕೂಡಿಸಿ ಕಂಸಂ ಜಘಾನ ಕೃಷ್ಣ, ಕಂಸನನ್ನ ಕೃಷ್ಣ ಕೊಂದ. ಅಲ್ಲಿಯೇ ಅದಕ್ಕೂ ಉತ್ತರ ಸಿಕ್ಕಿತು. ಕಂ ಬಲವಂತಂ ಶೀತಲಂ ನ ಬಾಧತೆ, ಯಾವ ಬಲವಂತನಾದ ವ್ಯಕ್ತಿಗೆ ಚಳಿಯೂ ಕೂಡ ಬಾಧಿಸೋದಿಲ್ಲ. ಕೂಡಿಸಿ ಕಂಬಲವಂತಂ ಶೀತಲಂ ನ ಬಾಧತೆ, ಕಂಬಲವನ್ನ ಹೊತ್ತವನಿಗೆ, ಕಂಬಳಿ ಅಂತಂತೇವಲ್ಲ, ಕಂಬಳಿಯನ್ನ ಹೊದ್ದವನಿಗೆ ಶೀತಲವು ಬಾಧಿಸೋದಿಲ್ಲ, ಚಳಿಯೂ ಬಾಧಿಸೋದಿಲ್ಲ. ಹೀಗೆ ಆ ಪ್ರಶ್ನೆಯಲ್ಲಿಯೇ ಬಿಡಿಸಿ ನೋಡಿದಾಗ ಪ್ರಶ್ನೆ ಅನಿಸೋದು, ಕೂಡಿಸಿದಾಗ ಅಲ್ಲಿಯೇ ಉತ್ತರವಿದೆ. ಅಷ್ಟು ವಿಚಿತ್ರವಾದಂತಹ ಶ್ಲೋಕ ನಮಗೆ ಸಂಸ್ಕೃತದ ಸಾಹಿತ್ಯ ಇನ್ನೂ ಬಹಳಷ್ಟು ಒದಗಿಸಿಕೊಡುತ್ತದೆ. ಇದನ್ನು ನಾವು ಜೀವನದಲ್ಲಿಯೂ ಅನ್ವಯಿಸಿಕೊಳ್ಳಬಹುದು. ಬಿಡಿಸಿದಾಗ ಯಾವುದು ಪ್ರಶ್ನೆ ಆಗಿರುತ್ತದೋ ಕೂಡಿಸಿದಾಗ ಅದೇ ಸಾಕಷ್ಟು ಸಲ ಉತ್ತರ ಅಂತ ಅನಿಸಿರುತ್ತದೆ. ಜೀವನದಲ್ಲಿ ನಾವು ಕೆಲವು ಪ್ರಾಬ್ಲಮ್ಸ್ಗಳನ್ನು ಬಿಡಿಸಿ ಬೇರೆ ಬೇರೆ ಬೇರೆಯಾಗಿ ನೋಡಿ ಬಹಳಷ್ಟು ಸಮಸ್ಯೆಗಳಿವೆ ಅಂತ ಅಂಜುತ್ತಿರ್ತೇವೆ. ಕೂಡಿಸಿದಾಗ ಎಲ್ಲದಕ್ಕೂ ಒಂದೇ ಸರಳವಾದ ಸೊಲ್ಯೂಷನ್ ಇರ್ತದೆ. ನೋಡುವಂತಹ ದೃಷ್ಟಿ ಬೇಕು, ಪ್ರಶ್ನೆಯಲ್ಲಿಯೇ ಉತ್ತರ ಹುಡುಕುವಂತಹ ಚಾಣಾಕ್ಷತೆ ಬೇಕು. ತಾನಾಗಿಯೇನೆ ನಾವು ಜೀವನದಲ್ಲಿ ಸುಖವನ್ನು ಕಾಣುಕೊಳ್ಳಲಿಕ್ಕೆ ಸಾಧ್ಯ. ಇದು ಚಿತ್ರಶ್ಲೋಕ. ಸಾಹಿತ್ಯಿಕವಾದ ದೃಷ್ಟಿಯಿಂದ ಅದರ ರಸಾಸ್ವಾದನೆಯನ್ನ ಮಾಡೋಣ. ಸ್ವಲ್ಪ
ಅದರ ವಿಶ್ಲೇಷಣೆಯನ್ನು ಮಾಡಿದಾಗ ಜೀವನದ ಮೌಲ್ಯವೂ ಕೂಡ ಇದರಲ್ಲಿ ತಿಳಿಯಲಿಕ್ಕೆ ಸಾಧ್ಯ. ಅಂತಹ ಸುಂದರವಾದ ಈ ಶ್ಲೋಕವನ್ನು ಬರೆದ ಕವಿಗೆ ಒಂದು ಭಾರೀ ಮನಪೂರ್ವಕವಾದ ನಮಸ್ಕಾರವನ್ನು ತಿಳಿಸ್ತಾ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. Very good morning, friends. Today we again will listen to a Chitra Shloka, a riddle type verse, which is very famous in Sanskrit literature. Here, the wonder is, the poet goes on asking questions, but in the questions itself, the answers are hidden. You can just see this. Let me tell the shloka first. It's very interesting. Ka Kali, Ka Madhura, Ka Sheetalavahini Ganga, Kam Sanjaghana Krishnaha, Kam Balavantam Sheetalam Nabadhate. These are the questions the poet is asking. Ka Kali, who is black? Kali means black colored. Who has dark complexion? Ka means who. So Ka Kali, who is having the dark complexion, is one question. Ka Madhura, which thing is sweet? Madhura is sweet. Ka Sheetalavahini Ganga, who is this Ganga who always sheds so much cool in the climate? Who is Ganga? 3 questions. 4th question. Kam Sanjaghana Krishnaha, whom did Krishna kill? That's the next. And lastly, Kam Balavantam Sheetalam Nabadhate, to whom will the chill climate don't irritate? To which powerful person chill will not affect? So these are the questions. Now surprisingly, they have got the answers within them. Let us see the first question. Ka Kali, who has dark complexion? Just join the words. Ka Kali, which means Kaka, that means crow. Ka Kali, the group of crows have dark complexion. So Ka Kali is the question. Ka Kali is the answer. The group of crows has got the dark complexion. Ka Madhura is the next question. Which is sweet? Just join the words. Ka Madhura. That means the one who has got the desires, or the one whose desires are fulfilled, that is sweet. That is the sweetness of life. So Ka Madhura. Ka Sheetalavahini Ganga. Who is this Ganga? Ka Sheetalavahini, who spreads so much of cool environment in the climate. So just join the words. Kashi Talavahini Ganga. Who is Ganga? The one who flows in Kashi, the one who is flowing in the pious environment of Varanasi, near the Vishwanatha temple. She is Ganga. So just Kashi Talavahini Ganga is the question. Kashi Talavahini Ganga is the answer. Just see the wordplay the poet is doing. Kam Sanjaghana Krishnaha, whom did Krishna kill? Just join the words. Kam Sam Jaghana Krishnaha. Krishna killed Kamsa. There itself is the answer. And lastly, Kam Balavantam Sheetalam Nabadhate, to which powerful person does the chill don't affect? Kam Balavantam Sheetalam Nabadhate, the one who wears Kambala. Kambala means the blanket. To that person, the cold climate will not affect. So the questions contain answers in them, and that is the beauty of this riddle, of this Chitra Shloka. Poet must be having a great vocabulary and a great acumen to compose such type of shlokas. So with a view of literature, we feel it's a very excellent shloka, but there is one moral also. The poet wants to convey that in our life
Our questions themselves bring many solutions to us if we have the right point of view. If we can envisage those things, if we can try to derive the hidden answers in the questions, then we shall find solutions to all the problems in our life. The viewpoint is very important. We are seeing those as questions, those sentences as questions, but the poet has hidden answers in them. So the one who has got such an angle of thinking can come out of all problems of life. All questions bring answers with them. All locks have got the keys. This can also be the moral of this Chitra Shloka. So a salute to that person who has composed this. With another Subhashita, I'll be coming to you tomorrow. Till then, please keep sharing this if you have liked. Shri Krishnarpanamastu. Jai Shri Ram.